ಹಾಯ್ ಆಲ್, ಇದು ಟ್ಯೂಸ್ಡೇ ವ್ಲಾಗ್ ಆಗಿರುತ್ತೆ. ಇವತ್ತು ನಾನೇನು ಅಂದ್ಕೊಂಡೆ, ಬಟ್ ಅದೇನು ಒಂದಾಯಿತು. ಇಶುಗೆ ತುಂಬ ಹುಷಾರಿರಲಿಲ್ಲ, ಹಂಗಾಗಿ ಇವತ್ತು ಅಮಾವಾಸ್ಯೆ ಬೇರೆ ಅಲ್ವಾ, ಬೆಳಿಗ್ಗೆ ಬೇಗ ದೀಪ ಹಚ್ಚಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಬರೋದಾ ಅಂತ ನಾನು ಅಂದ್ಕೊಂಡೆ. ಬಟ್ ಅದೇ ಉಲ್ಟಾ ಆಯಿತು. ನೈಟಿಂದ ಇಶುಗೆ ಹುಷಾರಿಲ್ದಿರೋದ್ರಿಂದ ನೈಟ್ ಮಲ್ಕೊಳ್ಳೋದು ಲೇಟ್ ಆಯಿತು. ಬೆಳಗ್ಗೆನೂ ಬೇಗ ಎದ್ದೊಳಕ್ಕಾಗಿಲ್ಲ. ಸರಿ ಅಂದ್ಬಿಟ್ಟು ಅಡುಗೆ ಮನೆಗೆ ಬಂದೆ. ನಮ್ಮ ಅಕ್ಕನೂ ಕಾಲ್ ಮಾಡಿದ್ಲು, ಮಾತಾಡ್ಕೊಂಡು ಚೆನ್ನಾಗಿ ಅಡುಗೆ ಎಲ್ಲ ಮಾಡಿಬಿಟ್ಟು ಪಾತ್ರೆ ಎಲ್ಲ ತೊಳೆದಿಟ್ಟೆ. ಪಾತ್ರೆ ಎಲ್ಲ ಹಂಗೆ ಇತ್ತು ಅಂದ್ಬಿಟ್ಟು. ಇನ್ನು ಯಾರ ಜೊತೆನಾದ್ರು ಮಾತಾಡಿಕೊಂಡು ಕೆಲಸ ಮಾಡಬೇಕು ಅಂದರೆ ಆ ಕೆಲಸ ಹೆಂಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ, ಅಷ್ಟು ಬೇಗ ಮಾಡಿಬಿಡ್ತೀವಿ. ಅವಳು ಹಂಗೇನೆ ಅಡುಗೆ ಮನೆಗೆ ಬಂತು ಅಂದರೆ ವಿಡಿಯೋ ಕಾಲ್ ಮಾಡಿಬಿಡ್ತಾಳೆ. ನೋಡಿಕೊಂಡು ಮಾತಾಡಿಕೊಂಡು ಅಡುಗೆ ಮಾಡ್ತಿದ್ರೆ ಅಡುಗೆ ಮಾಡಿದ್ದೆ ಗೊತ್ತಾಗಲ್ಲ ಅಂತ. ಇನ್ನು ನಮ್ಮ ಮನೇಲಿ ಇದನ್ನು ವರ್ಷಕ್ಕೊಂದ್ಸತಿ ಮಾಡೋದು ಬ್ರೇಕ್ಫಾಸ್ಟು. ಯಾರೂ ತಿನ್ನಲ್ಲ, ಮಾಡಿದ್ರು ಕೆಲವೊಂದು ಸತಿ ಡಸ್ಟ್ಬಿನ್ಗೆ ಹಾಕ್ಬಿಡ್ಬೇಕಾಗತ್ತೆ. ಇವತ್ತು ಮಾಡೋದ ಅಂತ ಟ್ರೈ ಮಾಡಿಬಿಟ್ಟೆ. ಈ ರೆಸಿಪಿ ಟ್ರೈ ಮಾಡಿದ್ಮೇಲೆ ಬಂತು ನೋಡಿ ಏನು ಬಂತು ಅಂತ ವಾಮಿಟಿಂಗು. ಅಯ್ಯೋ, ಒಂದು ತಿಂಗಳಾಗಿತ್ತು ನನಗೆ ಸ್ಟಾಪ್ ಆಗಿ. ಮತ್ತೆ ಇವತ್ತು ಏನಕ್ಕಾದರೂ ಆ ಅಡುಗೆ ಮಾಡಿಬಿಟ್ನೋ ಅನಿಸ್ಬಿಡ್ತು. ಅಷ್ಟು ವಾಮಿಟ್ ಆಗೋಯ್ತು ಆ ಸ್ಮೆಲ್ಲಿಗೆ. ಏನಿಲ್ಲ, ನಮ್ಮ ಮನೇಲಿ ಉಪ್ಪಿಟ್ಟು ಯಾವಾಗಲೂ ಮಾಡಲ್ಲ, ಇವತ್ತು ಟ್ರೈ ಮಾಡಿಬಿಟ್ಟೆ. ಬಟ್ ಆ ರವೆ ಉರಿಯೋ ಸ್ಮೆಲ್ಗೆ ನನಗೆ ಒಳಗಡೆಯಿಂದ ಕಳಿಸ್ಕೊಂಡು ಬಂದುಬಿಡ್ತು. ಹೆಂಗಾದರೂ ತಡೆಯೋಕ್ಕೆ ಆಗಿಲ್ಲ. ಆಲ್ಮೋಸ್ಟ್ ಎಲ್ಲರೂ ಪ್ರೆಗ್ನೆನ್ಸಿಲು ಏನಿಲ್ಲ ಅಂದರೂ ಈ ವಾಮಿಟಿಂಗ್ ಮಾತ್ರ ಇರುತ್ತೆ. ಹಂಗಿದ್ರೆ ಕಮೆಂಟ್ ಮಾಡಿ.